ಡ್ರೆಸ್ಗಳು ತಗೋಬೇಕಮ್ಮ ನಿನ್ಗೆ. ಯಾಕಕ್ಕ? ನನ್ ಡ್ರೆಸ್ಗಳೆಲ್ಲ ಎಲ್ಲಿದೆ ಅಕ್ಕ? ಅಯ್ಯೋ ಅಂದ್ರೆ ಹೊಸ ತಗೋಬೇಕು ಅಂತ ಹೇಳ್ದೆ. ನಿನ್ನ ಹತ್ರ ಇದ್ದಿದ್ದೇ ಒಂದ್ ಸೀರೆ, ನನ್ ಡ್ರೆಸ್ಗಳೆಲ್ಲ ನೋಡು ಎಷ್ಟ್ ಲೂಸ್ ಆಗತ್ತೆ ಅಂತ, ಅದಕ್ಕೆ. ನೀವು ನನ್ ಬಟ್ಟೆಗಳೆಲ್ಲ ತಗೊಂಡ್ ಬಂದಿಲ್ವಾ? ಅಯ್ಯೋ ಅದೊಂದ್ ದೊಡ್ಡ ವಿಷಯನಮ್ಮ. ನೀನ್ ಆ ವೈದ್ಯರ ಮನೇಲಿ ಇದೆಯಾ ಅಂತ ಗೊತ್ತಾಗಿದ್ ಕೂಡ್ಲೆ ನಾನು ನಿಮ್ ಬಾವ ಎದ್ದು ಬಿದ್ದು ಅಂತ ಓಡ್ ಬಂದ್ಬಿಟ್ವಮ್ಮ. ಅಂತ ಅರ್ಜೆಂಟಲ್ಲಿ ಹೇಗ್ ತರಕಾಗುತ್ತೆ ಹೇಳು? ಬಿಡಿ ಅಕ್ಕ, ಡ್ರೆಸ್ಗಳೆಲ್ಲ ಹೇಗೋ ಮನೇಲಿದ್ಯಲ್ಲ, ಆಮೇಲೆ ತಗೊಂಡ್ರೆ ಆಯ್ತು. ಅಂದ್ರೆ ಈಗೊಂದ್ 4-5 ಜೊತೆ ತಗೊಂಡ್ ಬರೋಣ ಅಷ್ಟೇ. ಏನ್ ರತ್ನಾಕ ನೀನು, ನಾನು ನಿನ್ನತ್ರ ಹೇಳ್ಬಾರ್ದಾಗಿತ್ತು ನನ್ ಮಗಳಿಗೆ ಬಟ್ಟೆ ತಗೋಬೇಕು ಅಂತ. ಯಾಕೆ ಹಂಗಂತ್ಯ? ಮತ್ತೆ ನಾನೇನೋ ಮಾತಿಗೆ ಹೇಳ್ದೆ ಅಷ್ಟೇನೆ, ಬಟ್ಟೆ ತಗೋಬೇಕು ನನ್ ಮಗಳಿಗೆ ಅಂತ. ನೀನ್ ನೋಡಿದ್ರೆ ಕರ್ಕೊಂಡೇ ಬಂದ್ಬಿಟ್ಟಿಯಲ್ಲ ನನ್ನ. ಜೀವನ ಇರೋದು ಇಷ್ಟೇ, ಅಷ್ಟು ದಿನಾನು ಸಂತೋಷವಾಗಿ ಅನ್ಭವಿಸ್ಬಿಡ್ಬೇಕು. ಏನಂತ್ಯ? ಶಾಂತಿ, ನಿನ್ಗೆ ಯಾವ್ದು ಬೇಕೋ ಅದ್ ಸೆಲೆಕ್ಟ್ ಮಾಡ್ಕೋ. ಅಕ್ಕ, ನನಗೆ ಯಾವ್ದು ಚೆನ್ನಾಗಿರುತ್ತೆ, ಹೆಂಗ್ ಹಾಕ್ಬೇಕು ನನಗೆ ಸರಿಯಾಗಿ ಯಾವುದು ಗೊತ್ತಿಲ್ಲ. ಅದೆಲ್ಲ ಯಾವುದು ಜ್ಞಾಪಕ ಇಲ್ಲ. ನೀವೇ ಯಾವ್ದಾರು ಹುಡುಕಿ. ಸರಿ. ಇದು ನಿಂಗೆ ಸೂಟ್ ಆಗುತ್ತಾ ಅಂತ ನೋಡು. ನಿಮ್ಮಿಷ್ಟ ಅಕ್ಕ, ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಹಾಕ್ಕೊಂಬರ್ತೀನಿ. ಓಕೆ ಬಿಡು. ನೋಡಲ್ಲಿ, ನೋಡ್ ಮೀನಾ, ಇದು ಆಗತ್ತೆ, ಬಟ್ ಉದ್ದ ಜಾಸ್ತಿ. ಇದು ಚೆನ್ನಾಗಿಲ್ವಾ? ಹಾ, ಇದ್ ನೋಡು. ಬಟ್ ಓವರ್ ಆಗ್ಲಿಲ್ವಾ? ಓ ಸರಿ ಬಿಡಮ್ಮ. ನೋಡಿದೆಲ್ಲ ಚೆನ್ನಾಗಿದೆ. ಬಟ್ಟೆ ಏನೋ ಚೆನ್ನಾಗಿದೆ, ಆದ್ರೆ ಬೆಲೆ ಜಾಸ್ತಿ ಅಲ್ವಾ ಇಲ್ಲೆಲ್ಲ? ಬೆಲೆ ಬಗ್ಗೆ ಯೋಚನೆ ಮಾಡ್ಬೇಡ, ಕ್ವಾಲಿಟಿ ಚೆನ್ನಾಗೈತೆ, ತಗೋ. ಬಾ ಶಾಂತಿ, ನೋಡು ನಿನ್ಗೆ ಅಂತ 4 ಜೊತೆ ಡ್ರೆಸ್ ಸೆಲೆಕ್ಟ್ ಮಾಡಿದ್ದೀನಿ. ಚೆನ್ನಾಗಿದ್ಯಾ? ನಿಮ್ಮಿಷ್ಟ ಅಕ್ಕ. ಸರಿ ಬಾ, ಬಿಲ್ ಮಾಡ್ಸೋಣ. ನೋಡಮ್ಮ, ಇದೆಲ್ಲ ಒಳ್ಳೆ ಕ್ವಾಲಿಟಿ. ಮತ್ತೆ ನೀನ್ ವಾಪಸ್ ಬಂದ್ರೆ ಇವ್ರು ಕೊಡಲ್ಲ. ಇಲ್ಲ ಇಲ್ಲ, ನನ್ನ ಮಗಳು ಒಪ್ತಾಳೆ. ಬಾ. ಏನ್ ಕಂದ? ಏನು? ಇಲ್ಲಿ ನೋಡಿ, ಇಲ್ಲಿ. ಹೇ ರಾಘವ್, ಮ್ಯಾಥ್ಸ್ ಅಲ್ಲಿ 20/20 ತಗೊಂಡಿದ್ಯಾ? ಹೌದು ಮಿಸ್ ಅಮ್ಮ. ನಿನಗ್ ಮ್ಯಾಥ್ಸ್ ಕಷ್ಟ ಅಂತಿದ್ದೆ.
ಹೆಂಗ್ ಔಟ್ ಆಫ್ ತಗೊಂಡೆ? ಮಿಸ್ ಅದು ಏನಾಯ್ತು ಗೊತ್ತಾ? ನಾನು ಇಂಗ್ಲಿಷಲ್ಲಿ ಜಾಣ ಅಲ್ವಾ, ಅದೇ ತರ ನಮ್ ಕ್ಲಾಸ್ ಅಲ್ಲಿ ರಾಕೇಶ್ ಅಂತ ಒಬ್ಬ ಇದಾನೆ. ಅವನು ಮ್ಯಾಥ್ಸ್ ಅಲ್ಲಿ ಜಾಣ. ಓ, ನಾನು ಅವನ್ಗೆ ಇಂಗ್ಲಿಷ್ ತೋರಿಸ್ದೆ, ಅವನು ನಂಗೆ ಮ್ಯಾಥ್ಸ್ ತೋರಿಸ್ದ. ಸೊ ನಾನು ಔಟ್ ತಗೊಂಡ್ಬಿಟ್ಟೆ. ಐ5. ಗುಡ್. ಜೀವನದಲ್ಲಿ ಔಟ್ ಆಫ್ ಔಟ್ ತಗೊಳ್ಳೋದು ಮುಖ್ಯ. ಗೆಲ್ಲೋದು ಮುಖ್ಯ ರಾಘವ್, ಹೇಗ್ ಗೆಲ್ತೀವಿ ಅನ್ನೋದಲ್ಲ. ನಾವು ಗೆಲ್ಲಕ್ಕೋಸ್ಕರ 4 ಜನರನ್ನ ತುಳಿದು ಮೇಲಕ್ ಬಂದ್ರು ತಪ್ಪಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ಮಿಸ್. ರಾಘವ್, ಇನ್ಮೇಲೆ ನೀನ್ ಮ್ಯಾಥ್ಸ್ ಬಗ್ಗೆ ಯೋಚನೆ ಮಾಡ್ಬೇಡ. ಈ ಮಿಸ್ ಅಮ್ಮ ನೋಡ್ಕೋತಾರೆ, ಓಕೆನಾ? ಓಕೆ ಮಿಸ್. ಆ ರಾಕೇಶು ನೀನು ಮ್ಯಾಥ್ಸು ಇಂಗ್ಲಿಷ್ನ ಚೆನ್ನಾಗಿ ಡೀಲ್ ಮಾಡ್ಕೊಳ್ಳಿ. ಅವನ್ ಪೇಪರ್ನ ನೀನ್ ನೋಡು, ನಿನ್ ಪೇಪರ್ನ ಅವ್ನ್ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಓಕೆ ಮಿಸ್. ಐ5 ಮಿಸ್. ರಾಘವ್, ದೊಡ್ಡಮ್ಮ, ಬಾಕಂದ ಇಲ್ಲಿ ಕೂತ್ಕೋ. ತೆಗಿ ಇದನ್ನ. ನೋಡ್ಕಂದ, ಹಾ, ಇನ್ಮೇಲೆ ಈ ರೀತಿ ಕೆಟ್ಟದೆಲ್ಲ ಮಾಡಬಾರ್ದು. ಕೆಲವರು ಈ ತರ ಕೆಟ್ಟದ್ ಹೇಳ್ಕೊಡಕ್ಕೆ ಅಂತಾನೆ ಇರ್ತಾರೆ. ಯಾಕೆಂದ್ರೆ ಅವ್ರ ಬುದ್ಧಿ ಕೆಟ್ಟೋಗಿರತ್ತಲ್ವಾ. ಅವರು ಎಲ್ರನ್ನು ಕೆಡಿಸ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ಪುಟ್ಟ, ಹೇಳ್ತಿದ್ದೀನಿ, ಇನ್ಮೇಲೆ ಯಾರೇ ಕೆಟ್ಟದನ್ನ ಹೇಳ್ಕೊಟ್ರು ನೀನು ಅದನ್ನ ಮಾಡಬಾರ್ದು. ದೊಡ್ಡಮ್ಮ, ನಾನು ಮ್ಯಾಥ್ಸ್ ಅಲ್ಲಿ ಔಟ್ ತಗೊಂಡಿದ್ದೀನಿ. ನೋಡು ಪುಟ್ಟ ರಾಘವ್, ನಾವು ಫೇಲ್ ಆದ್ರೂ ಪರವಾಗಿಲ್ಲ, ನಿಯತ್ತಾಗಿ ಓದಿ ಮಾರ್ಕ್ಸ್ ತಗೋಬೇಕು. ಇನ್ನೊಬ್ರಿಂದ ಕಾಪಿ ಮಾಡೋದು, ಇನ್ನೊಬ್ರು ಮನೆ ಹಾಳು ಮಾಡೋದು, ಇದೆಲ್ಲ ಮಾಡಬಾರ್ದು ಪುಟ್ಟ. ನೋಡು, ಇನ್ನೊಂದು ಮುಖ್ಯವಾದ ವಿಷಯ, ನೀನ್ ಯಾವತ್ತೂ ಕಾಪಿ ಗಿಪಿ ಎಲ್ಲ ಹೊಡಿಬಾರ್ದು. ದೊಡ್ಡಮ್ಮ, ನಾನು ಕಾಪಿ ಮಾಡಿಲ್ಲ ಅಂದ್ರೆ ಫೇಲ್ ಆಗ್ಬಿಡ್ತೀನಿ. ನೋಡು ಪುಟ್ಟ, ಫೇಲ್ ಆದ್ರೂ ಪರವಾಗಿಲ್ಲ, ಆದ್ರೆ ಕಾಪಿ ಹೊಡಿಬಾರ್ದು ಅಂತ ಹೇಳ್ತಾ ಇದ್ದೀನಲ್ಲ. ಇನ್ನೊಂದ್ಸಲ ಹೇಳ್ತೀನಿ, ಕಾಪಿ ಹೊಡಿಬೇಡ, ಹೊಡಿಬೇಡ, ಹೊಡಿಬೇಡ. ಹಾಗಾದ್ರೆ ನಾನು ಮಿಸ್ ಅಮ್ಮ ಹೇಳಿದ್ ಕೇಳ್ಬಾರ್ದಾ? ಮಿಸ್ ಅಮ್ಮ ಕೆಟ್ಟದ್ ಹೇಳಿದ್ರೆ ಕೇಳ್ಬಾರ್ದು. ಸಾಧನಾ ಅವ್ರೆ,